ಸಬ್ ರಿಜಿಸ್ಟರ್ಗಳ ಕರ್ಮಕಾಂಡ ಭಾಗ 2 ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಲಂಚ ಬಾಕರ ಅಕ್ರಮ. ಬೆಂಗಳೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಮಹಾಲೂಟಿ. ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಬಹುಕೋಟಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್. ಬೆಂಗಳೂರಿನ ಭ್ರಷ್ಟ ಸಬ್ ರಿಜಿಸ್ಟರ್ಗಳಿಗೆ ಶುರುವಾಯಿತು ಟೆನ್ಷನ್. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಲಂಚ ಬಾಕರಿಗೆ ಅಮಾನತು ಭೀತಿ. ಆರ್ಆರ್ ನಗರ, ರಾಜಾಜಿನಗರ, ಗಾಂಧಿನಗರ, ವಿಜಯನಗರ, ಬನಶಂಕರಿ, ಬೊಮ್ಮನಹಳ್ಳಿ ಸಬ್ ರಿಜಿಸ್ಟರ್ಗಳ ತಲೆದಂಡ. ಶೀಘ್ರದಲ್ಲೇ ಅಕ್ರಮ ಎಸಗಿರುವ ಸಬ್ ರಿಜಿಸ್ಟರ್ಗಳಿಗೆ ನೋಟಿಸ್. ಬಿಲ್ಡರ್ಗಳ ಜೊತೆ ಶಾಮೀಲಾಗಿ ಬಹುಕೋಟಿ ರಿಜಿಸ್ಟ್ರೇಷನ್ ಸ್ಕ್ಯಾಮ್. ಇದು ಸಬ್ ರಿಜಿಸ್ಟ್ರೇಟರ್ಗಳ ಕರ್ಮಕಾಂಡ ಭಾಗ 2. ಈ ಹಿಂದೆ ಫ್ರೀಡಂ ಟಿವಿ ಸಬ್ ರಿಜಿಸ್ಟರ್ಗಳ ಒಂದು ಕರ್ಮಕಾಂಡವನ್ನ ಬಟಾಬಯಲು ಮಾಡಿತ್ತು. ಈಗ ಭಾಗ 2 ನಿಮಗೆ ಹಂಚಿಕೊಳ್ಳಲು ಬಂದಿದೆ. ಫ್ರೀಡಂ ಟಿವಿಯ ಬಯಲು ಮಾಡ್ತಿದ್ದಂತಹ ಲಂಚ ಬಾಕರ ಅಕ್ರಮ ಈಗ ಲಂಚಕೋರರು ಭಯ ಬಿದ್ದಿದ್ದಾರೆ. ಅದು ಕೂಡ ಫ್ರೀಡಂ ಟಿವಿ ವರದಿಯ ಬೆನ್ನಲ್ಲೇ. ಬೆಂಗಳೂರಿನ ಸಬ್ ರಿಜಿಸ್ಟ್ರಾರ್ಗಳ ಆಫೀಸ್ಗಳಲ್ಲಿ ಮಹಾಲೂಟಿ ನಡೀತಾ ಇದೆ. ಸರ್ಕಾರದ ಕಣ್ಣಿಗೆ ಮಣ್ಣನ್ನ ಎರಚಿ ಬಹುಕೋಟಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಸಬ್ ರಿಜಿಸ್ಟರ್ಗಳಿಗೆ ಶುರುವಾಯಿತು ಟೆನ್ಷನ್. ಫ್ರೀಡಂ ಟಿವಿ ವರದಿ ಮಾಡಿತ್ತು. ಅದರ ಬೆನ್ನಲ್ಲೇ ಲಂಚ ಬಾಕರಿಗೆ ನಮ್ಮನ್ನೆಲ್ಲಿ ಅಮಾನತು ಮಾಡ್ಬಿಡ್ತಾರಪ್ಪ ಅನ್ನುವಂತಹ ಭೀತಿ ಶುರುವಾಗಿದೆ. ಆರ್ಆರ್ ನಗರ ಆಗಿರಬಹುದು, ರಾಜಾಜಿನಗರ ಆಗಿರಬಹುದು, ಗಾಂಧಿನಗರ, ವಿಜಯನಗರ, ಬನಶಂಕರಿ, ಬೊಮ್ಮನಹಳ್ಳಿ ಸಬ್ ರಿಜಿಸ್ಟರ್ಗಳ ತಲೆದಂಡ ಆಗತ್ತಾ? ಶೀಘ್ರದಲ್ಲಿಯೇ ಅಕ್ರಮ ಎಸಗಿರುವಂತಹ ಸಬ್ ರಿಜಿಸ್ಟರ್ಗಳಿಗೆ ನೋಟಿಸ್ ಕೂಡ ಬರ್ತಾ ಇದೆ. ಬಿಲ್ಡರ್ಗಳ ಜೊತೆಗೆ ಶಾಮೀಲಾಗಿ ನಾನು 1 ಕೋಟಿ ಮಾಡ್ಕೊಂಡ್ಬಿಡ್ತೀನಿ, ಬಿಲ್ಡರ್ಗೂ 1 ಕೋಟಿ ಕೊಟ್ಬಿಡ್ತೀನಿ ಅಂತ ಹೇಳಿ ಕೋಟಿ ಲಂಚವನ್ನ ವಸೂಲಿ ಮಾಡಿರುವಂತಹ ಸಬ್ ರಿಜಿಸ್ಟರ್ ಈಗ ತಲೆದಂಡವನ್ನ ತರುವಂತಹ ಪರಿಸ್ಥಿತಿ. ಸಬ್ ರಿಜಿಸ್ಟರ್ ಭ್ರಷ್ಟ ಕೋಟಿಯ ಮತ್ತಷ್ಟು ರಹಸ್ಯವನ್ನ ನಾವು ಬಯಲು ಮಾಡ್ತಾ ಇದ್ದೀವಿ. ಭ್ರಷ್ಟರ ಅಡ್ಡದಾರಿಗಳು 1-2. ಭ್ರಷ್ಟರ ಕೋಟೆಗೆ ನುಗ್ಗಿದ ಫ್ರೀಡಂ ಟಿವಿಗೆ ಸ್ಫೋಟಕ ಸತ್ಯ ಸಿಕ್ಕಿದೆ. ಅಕ್ರಮಗಳ ಅಡ್ಡಿಯಾಗುತ್ತಿದೆಯಾ ಸಬ್ ರಿಜಿಸ್ಟರ್ಗಳ ಆಫೀಸ್ಗಳು? ರಾಜಧಾನಿ ಜನರ ಜೀವ ಹಿಂಡುತ್ತಿರುವಂತಹ ಭ್ರಷ್ಟರಿಗಿಲ್ವಾ ಹಾಗಾದ್ರೆ ಶಿಕ್ಷೆ? ಕಂದಾಯ ಸಚಿವ ಕೃಷ್ಣ ಬೈರೇಗೌಡ್ರೆ, ನಿಮಗಿದು ಗೊತ್ತೇ ಇರಲಿಲ್ವಾ ಹಾಗಾದ್ರೆ? ರಾಜಾರೋಷವಾಗಿ ನಡೀತಿದೆ ಸಬ್ ರಿಜಿಸ್ಟರ್ಗಳಲ್ಲಿ ವಸೂಲಿ ದಂಧೆ. ಎಸ್, ಹೌದು. ಈ ಹಿಂದೆ ಫ್ರೀಡಂ ಟಿವಿಯಲ್ಲಿ ಬಟಾಬಯಲ್ ಮಾಡಲಾಗಿತ್ತು ಸಬ್ ರಿಜಿಸ್ಟರ್ಗಳ ಕರ್ಮಕಾಂಡ. ಸಬ್ ರಿಜಿಸ್ಟರ್ಗಳ ಭ್ರಷ್ಟ ಕೋಟೆಯ ಮತ್ತಷ್ಟು ರಹಸ್ಯವನ್ನ ಫ್ರೀಡಂ ಟಿವಿ ಬಯಲ್ ಮಾಡ್ತಾ ಇದೆ. ಭ್ರಷ್ಟರ ಅಡ್ಡದಾರಿಗಳು 1-2 ರೀ. ಭ್ರಷ್ಟರ ಕೋಟೆಗೆ ನುಗ್ಗಿ ಫ್ರೀಡಂ ಟಿವಿಗೆ ಸ್ಫೋಟಕ ಸತ್ಯ ಸಿಕ್ಕಿದೆ. ಎಷ್ಟು ಬೇಕೋ ಅಷ್ಟು ಲಂಚವನ್ನ ನೀನು ತಗೋ, ನಾನು ತಗೋ ಅಂತ ಹರಿದು ಹಂಚಿಕೊಂಡಿರುವಂತಹ ಸಬ್ ರಿಜಿಸ್ಟರ್ಗಳೇ ಈಗ ನಿಮ್ಗೆ ಭಯ ಶುರುವಾಯ್ತಾ? ಇನ್ನಲ್ಲಿ ನಮ್ಮ ಹತ್ತಿರವೂ ಕೂಡ ನೋಟಿಸ್ ಬಂದ್ಬಿಡುತ್ತೆ ಅಂತ ಈಗ ಭಯದಲ್ಲಿದ್ದಾರೆ. ಅಕ್ರಮ ಅಡ್ಡಿಯಾಗ್ತಿದ್ಯಾ ಹಾಗಾದ್ರೆ ಸಬ್ ರಿಜಿಸ್ಟರ್ ಆಫೀಸ್ಗಳು? ರಾಜಧಾನಿ ಬೆಂಗಳೂರಿನ ಚಂದ್ರ ಜೀವವನ್ನ ಹಿಂಡುತ್ತಿದ್ದೀರಲ್ಲ, ನಿಮ್ಗೆ ಶಿಕ್ಷೆ ಆಗೋದೇ ಇಲ್ವಾ? ಭ್ರಷ್ಟರು ತಿಂದು ತೇಗ್ತಾ ಇದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಕೋಟಿ ಹಣವನ್ನ ಲೂಟಿ ಮಾಡಿ ನಾನೇನೋ ಮಾಡಿಲ್ಲ ಅಂತ ಕೂತ್ಕೊಂಡಿದ್ದೀರಲ್ಲ, ಹಾಗಾದ್ರೆ ಇದ್ಯಾವುದು ಕೂಡ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಗೊತ್ತೇ ಇಲ್ವಾ ಹಾಗಾದ್ರೆ? ಮತ್ತಷ್ಟು ಸಬ್ ರಿಜಿಸ್ಟರ್ಗಳ ಕರ್ಮಕಾಂಡ ಬಯಲ್. ದಾಖಲೆ ಸಮೇತ ಬೆಂಗಳೂರು ಸಬ್ ರಿಜಿಸ್ಟರ್ ಕಚೇರಿಗಳ ಅಕ್ರಮ ರಿವೀಲ್. ಬೆಂಗಳೂರು ಸಬ್ ರಿಜಿಸ್ಟರ್ಗಳ ಆಟೋಟಪ್ಪಕ್ಕೆ ಇತ್ತ ಕಡಿವಾಣ ಹಾಗಾದ್ರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ನಿಮ್ಮ ಇಲಾಖೆಯ ಅಕ್ರಮ ನಿಮಗೆ ಕಾಣಿಸ್ತಾ ಇಲ್ವಾ? ನೋಡಿ ಒಮ್ಮೆ. ಆರ್ಆರ್ ನಗರ, ಜೆಪಿ ನಗರ ಸಬ್ ರಿಜಿಸ್ಟರ್ ಕರ್ಮಕಾಂಡ ಬಿಚ್ಚಿಟ್ಟಿದ್ದಂತಹ ನಿಮ್ಮ ಫ್ರೀಡಂ ಟಿವಿ
ಇದೀಗ ತನಿಖೆಗಿಳಿದ ಫ್ರೀಡಂ ಟಿವಿಗೆ ಸಿಕ್ತು ಮತ್ತಷ್ಟು ಸಬ್ ರಿಜಿಸ್ಟರ್ಗಳ ಗೋಲ್ಮ್. ಅಕ್ರಮ ಅಕ್ರಮ ಅಕ್ರಮ. ರಾಜಾಜಿನಗರ, ಗಾಂಧಿನಗರ್, ಬನಶಂಕರಿ, ವಿಜಯನಗರದಲ್ಲೂ ಕೂಡ ಅಕ್ರಮ ನಡೆದಿದೆ. ಗೋಲ್ಮಾಲ್ ಮಾಡಿದ್ದಂತಹ ಭ್ರಷ್ಟರು ದಾಖಲೆ ಸಮೇತ ಲಾಕ್ ಹಾಕಿದ್ದಾರೆ. ಅಕ್ರಮವಾಗಿ ಆಸ್ತಿ ನೋಂದಣಿ ಮಾಡಿಕೊಂಡವರು ತಗಲಾಕೊಂಡಿದ್ದಾರೆ. ತಗಲಾಕೊಂಡಿರುವಂತಹ ಭ್ರಷ್ಟರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಬಹುದೊಡ್ಡ ಎಕ್ಸ್ಕ್ಲೂಸಿವ್ ನ್ಯೂಸ್. RR ನಗರ, JP ನಗರದ ಸಬ್ ರಿಜಿಸ್ಟರ್ಗಳ ಕರ್ಮಕಾಂಡವನ್ನ ಫ್ರೀಡಂ ಟಿವಿ ಬಿಚ್ಚಿಟ್ಟಿತ್ತು. ಈಗ ತನಿಖೆಗಿಳಿದಂತಹ ಫ್ರೀಡಂ ಟಿವಿಗೆ ಮತ್ತಷ್ಟು ಸಬ್ ರಿಜಿಸ್ಟರ್ಗಳ ಗೋಲ್ಮಾಲ್ ಸಿಗ್ತಾ ಇದೆ. ಲಂಚಬಾಕರು, ಲಂಚಕೋರರು, ಭ್ರಷ್ಟರು ಇರುವಂತಹ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಜನಸಾಮಾನ್ಯರು ಓಡಾಡಕ್ಕಾಗತ್ತೆ ಅಂದ್ರೆ ತಿಂದು ಎಲ್ಲಾ ದುಡ್ಡುಗಳನ್ನ ತಿಂದು ತೇಗದಂತಹ ನೀಚರ ನೀವುಗಳೆಲ್ಲ. ಮಾನ ಮರ್ಯಾದೆ ಇದ್ರೆ ಈ ಕೆಲಸಗಳನ್ನೆಲ್ಲ ಮಾಡಲ್ಲ. ನೇರದಿಂದ ದುಡ್ಡು ಮಾಡ್ಕೊಳ್ತೀರಾ. ಅದು ಬಿಟ್ಟು ಕೋಟಿ ಕೋಟಿ ಲಂಚವನ್ನ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ. ಅಕ್ರಮ ನಡೆದಿದೆ ಎಲ್ಲೆಲ್ಲಿ? ರಾಜಾಜಿನಗರ್, ಗಾಂಧಿನಗರ್, ಬನಶಂಕರಿ, ವಿಜಯನಗರದಲ್ಲೂ ಕೂಡ ಅಕ್ರಮಗಳು ನಡೀತಾ ಇದೆ. ಗೋಲ್ಮಾಲ್ ಮಾಡಿದ್ದಂತಹ ಭ್ರಷ್ಟರು ದಾಖಲೆ ಸಮೇತ ಲಾಕ್ ಆಗಿದ್ದಾರೆ. ಅಕ್ರಮವಾಗಿ ಆಸ್ತಿ ನೋಂದಣಿಗೆ ಮಾಡಿಕೊಂಡಿದ್ದಾರೆ, ತಗಲಾಕೊಂಡಿದ್ದಾರೆ ಭ್ರಷ್ಟರು. ನಾಚಿಕೆ ಆಗಬೇಕು ನಿಮಗೆ. ಎಸ್ ವೀಕ್ಷಕರೇ, ಫ್ರೀಡಂ ಟಿವಿ ಬಟಾಬಯಲ್ ಮಾಡಿದೆ ಈ ಒಂದು ಕಳ್ಳಾಟವನ್ನು. ಫ್ರೀಡಂ ಟಿವಿಗೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ನ್ಯೂಸ್. ಇಷ್ಟು ದಿನ ಭ್ರಷ್ಟಾಚಾರ ಮಾಡಿ ಯಾರಿಗೂ ಕಾಣಿಸೋಲ್ಲ ನಾವು ಅಂತ ಅನ್ಕೊಂಡಿದ್ರು ಕೂಡ ಈಗ ಫ್ರೀಡಂ ಟಿವಿ ಅಂತವರನ್ನ ಹೊರಗೆಳೆಯುವಂತಹ ಕೆಲಸವನ್ನ ಮಾಡಿದೆ. ಅಕ್ರಮವಾಗಿ ಆಸ್ತಿ ನೋಂದಣಿ ಮಾಡಿದ್ದವರು ಈಗ ತಗಲಾಕೊಂಡಿದ್ದಾರೆ. ಭ್ರಷ್ಟರು, ಲಂಚಕೋರರು. ಫ್ರೀಡಂ ಟಿವಿ ಬಳಿ ಇದೆ ಸಬ್ ರಿಜಿಸ್ಟರ್ಗಳ ಅಕ್ರಮ ಆಸ್ತಿ ಡೀಟೇಲ್ಸ್. ವಿಜಯನಗರ, ರಾಜಾಜಿನಗರ, ಗಾಂಧಿನಗರ ಸೇರಿ ವಿವಿಧೆಡೆ ಅಕ್ರಮ, ಕಾನೂನು ಮೀರಿ ಆಸ್ತಿಗಳ ಅಕ್ರಮ ನೋಂದಣಿ ಮಾಡಿರುವಂತಹ ಭ್ರಷ್ಟರು ದುಡ್ಡಿನ ದುರಾಸೆಗೆ ಅಕ್ರಮವಾಗಿ ಬಿಲ್ಡರ್ಗಳ ಪರ ಆಸ್ತಿ ನೋಂದಣಿ ಮಾಡಿದ್ದಾರೆ. ರಾಜಾಜಿನಗರ, ವಿಜಯನಗರ ಸಬ್ ರಿಜಿಸ್ಟರ್ ಅಕ್ರಮ ಕಂಡು ಐಜಿಆರ್ ಶಾಕ್ ಆಗಿದ್ದಾರೆ. ರಾಜಾಜಿನಗರ ಸಬ್ ರಿಜಿಸ್ಟರ್ ಮೋಹನ್ ಕುಮಾಂದ್ರಿ ಅವರಿಂದ ಅಕ್ರಮ ನೋಂದಣಿ. ವಿಜಯನಗರ ಸಬ್ ರಿಜಿಸ್ಟರ್ ಪ್ರೇಮಾಳಿಂದಲೂ ಕೂಡ ಮಹಾವಂಚನೆ. ಕಂತೆ ಗರಿಗರಿ ನೋಟನ್ನ ಲೂಟಿ ಮಾಡಿದ್ದಾರೆ. ಅಡ್ಡ ಮಾರ್ಗದಲ್ಲಿ ನೋಂದಣಿ ಮಾಡಿದ್ದಾರೆ. ಒಂದೇ PID ನಂಬರ್ನಲ್ಲಿ ಹಲವು ಆಸ್ತಿ ನೋಂದಣಿ ಆಗಿದೆ. ಕೊನೆಗೂ ಕೂಡ ಲಾಕ್ ಹಾಕಿದ್ದಾರೆ. ಸಬ್ ರಿಜಿಸ್ಟರ್ಗಳ ಮೇಲೆ ದಾಳಿ ಮಾಡಿದ್ದ ಲೋಕಾಯುಕ್ತ ಅಧಿಕಾರಿಗಳು. ಇಷ್ಟಾದ್ರೂ ಲೋಕಾಯುಕ್ತರ ದಾಳಿಗೆ ದನದಾಹಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಬೆಂಗಳೂರು ಸಬ್ ರಿಜಿಸ್ಟರ್ಗಳ ಕಚೇರಿಯಲ್ಲಿ ಎಗ್ಗಿಲ್ಲದೆ ನಡೀತಿದೆ ಈ ಒಂದು ಭ್ರಷ್ಟಾಚಾರದ ದಂಧೆ. ನಾನು ಆಗ್ಲೇ ಏನ್ ಹೇಳಿದ್ದೆ? ಕಾನೂನಿನ ಕಣ್ಣಿಗೆ ಮಣ್ಣೆರಚಿ, ಜನಗಳ ಕಣ್ಣಿಗೆ ಮಣ್ಣೆರಚಿ ದುಡ್ಡು ಮಾಡಿಕೊಂಡಿರುವಂತಹ ದೊಡ್ಡ ಮನುಷ್ಯರು ತಗಲಾಕೊಳ್ತೇ ಇರಲ್ಲ. ಫ್ರೀಡಂ ಟಿವಿ ಬಳಿ ಇದೆ ಸಬ್ ರಿಜಿಸ್ಟರ್ಗಳ ಅಕ್ರಮ ಆಸ್ತಿಯ ಡೀಟೇಲ್ಸ್. ಹೌದು, ವಿಜಯನಗರ, ರಾಜಾಜಿನಗರ, ಗಾಂಧಿನಗರ ಸೇರಿ ಹಲವೆಡೆ ಅಕ್ರಮಗಳು ನಡೆದಿದೆ. ಕಾನೂನು ಮೀರಿ ಆಸ್ತಿಗಳ ಅಕ್ರಮ ನೋಂದಣಿ ಮಾಡಿರುವಂತಹ ಭ್ರಷ್ಟರು ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ದುಡ್ಡಿನ ದುರಾಸೆಗಾಗಿ ಈ ತರ ಮಾಡ್ತಾ ಇರೋದು. ದುಡ್ಡು ಮಾಡಿ ಏನ್ ಮಾಡ್ತೀರಾ? ದುಡ್ಡಿನ ದುರಾಸೆಗೆ ಅಕ್ರಮವಾಗಿ ಬಿಲ್ಡರ್ಗಳ ಪರ ಆಸ್ತಿಯನ್ನ ನೋಂದಣಿ ಮಾಡಿದ್ದೀರಾ. ರಾಜಾಜಿನಗರ, ವಿಜಯನಗರ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಅಕ್ರಮ ಕಂಡು ಬಂದಿದೆ. ಆ ಒಂದು ಅಕ್ರಮವನ್ನ ನೋಡಿ ಐಜಿಆರ್ ಅವರೇ ಶಾಕ್ ಆಗಿದ್ದಾರೆ. ರಾಜಾಜಿನಗರದ ಸಬ್ ರಿಜಿಸ್ಟರ್ ಮೋಹನ್ ಕುಮಾರ್ರಿಂದ ಅಕ್ರಮ ನೋಂದಣಿಯಾಗಿದೆ. ವಿಜಯನಗರ ಸಬ್ ರಿಜಿಸ್ಟರ್ ಪ್ರೇಮಾಳಿಂದಲೂ ಕೂಡ, ಪರ್ಮಿಳಾ ಅವರಿಂದಲೂ ಕೂಡ ಮಹಾವಂಚನೆಯಾಗಿದೆ. ವಿಚಾರ ಏನು ಅಂತಂದ್ರೆ, ನಾಚಿಕೆ ಇದೆಯಾ ನಿಮ್ಗಳಿಗೆಲ್ಲ?
ರಾಜಾಜಿನಗರ ಸಬ್ ರಿಜಿಸ್ಟರ್ ಮೋಹನ್ ಕುಮಾರ್ ಇವರಿಂದಲೂ ಕೂಡ ನಾನು ಆಗ್ಲೇ ಹೇಳಿದೆ ಅಕ್ರಮ ನಡೆದಿದೆ. ವಿಜಯನಗರದ ಸಬ್ ರಿಜಿಸ್ಟರ್ ಪರ್ಮಿಳಾ ಅವರಿಂದಲೂ ಕೂಡ ಮಹಾ ಮೋಸ ನಡೆದಿದೆ. ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಕಂತೆ ಕಂತೆ ಗರಿ ಗರಿ ನೋಟು, ಕಂತೆ ಕಂತೆ ಗರಿ ಗರಿ ನೋಟನ್ನ ತೆಗೆದುಕೊಂಡಿದ್ದಾರೆ. ಪ್ರಮೀಳಾ ಅವರಿಂದಲೂ ಕೂಡ ಮಹಾ ವಂಚನೆ ನಡೆದಿದೆ. ನಾಚಿಕೆ ಆಗ್ಬೇಕ್ರಿ ನಿಮ್ಗೆಲ್ಲ. ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಈ ತರ ಕೆಲಸಗಳನ್ನ ಮಾಡ್ತಾ ಇರೋದು ನೋಡಿದ್ರೆ, ಒಂದೇ PID ನಂಬರ್ನಲ್ಲಿ ಹಲವು ಆಸ್ತಿಯನ್ನ ನೋಂದಣಿ ಮಾಡಿದ್ದಾರೆ. ಕೊನೆಗೂ ಕೂಡ ಲಾಕ್ ಹಾಕಿದ್ದಾರೆ. ಸಬ್ ರಿಜಿಸ್ಟರ್ಗಳ ಮೇಲೆ ದಾಳಿ ಮಾಡಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಇಷ್ಟಾದ್ರೂ ಕೂಡ ಲೋಕಾಯುಕ್ತ ದಾಳಿಗೆ ಈ ಒಂದು ದನದಾಹಿಗಳು ಅಥವಾ ಲಂಚಕೋರರು ಭ್ರಷ್ಟರು ಕೇರೆ ಮಾಡ್ತಾ ಇಲ್ಲ. ಈ ಹಿಂದೆಯೂ ಕೂಡ RR ನಗರದಲ್ಲಿ ಹೀಗೆ ನಡೆದಿತ್ತು. ಫ್ರೀಡಂ ಟಿವಿ ಆ ವಿಚಾರವನ್ನ ಬಟಾಬಯಲ್ ಮಾಡಿತ್ತು. ಈಗ RR ನಗರ ಒಂದೇ ಅಲ್ಲ, ರಾಜಾಜಿನಗರ ಆಗಿರಬಹುದು, ವಿಜಯನಗರ, ಗಾಂಧಿನಗರದಲ್ಲೂ ಕೂಡ ಈ ಒಂದು ಭ್ರಷ್ಟರು ಅಲ್ಲಲ್ಲಲ್ಲಿ ಹುಳದ ತರ ಬೆಳ್ಕೊಬಿಟ್ಟಿದ್ದಾರೆ. ಲೋಕಾಯುಕ್ತರ ದಾಳಿಗೂ ಕೂಡ ಭ್ರಷ್ಟರು, ಲಂಚಕೋರರು, ದನದಾಹಿಗಳು ಕೇರ್ ಮಾಡ್ತಾ ಇಲ್ಲ, ಡೋಂಟ್ ಕೇರ್ ಅಂತಿದ್ದಾರೆ. ಬೆಂಗಳೂರು ಸಬ್ ರಿಜಿಸ್ಟರ್ಗಳ ಕಚೇರಿಯಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇದೆ ಅಕ್ರಮ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು, ಮೋಹನ್ ಕುಮಾರ್ ಅವ್ರನ್ನು ನೋಡ್ತಿದ್ದೀರಾ, ಪ್ರಮೀಳಾ ಅವರನ್ನು ನೋಡ್ತಾ ಇದ್ದೀರಾ. ಅವರಿಬ್ಬರೇ ಲಂಚಕೋರರು. ನಿಜಕ್ಕೂ ಕೂಡ ದುಡ್ಡಿನ ದುರಾಸೆಗೆ ಅಕ್ರಮವಾಗಿ ಬಿಲ್ಡರ್ಗಳ ಪರವಾಗಿ ಆಸ್ತಿಯನ್ನ ನೋಂದಣಿ ಮಾಡಿಕೊಂಡಿದ್ದಾರೆ. ಫ್ರೀಡಂ ಟಿವಿ ಮೊದಲೇ ಬಟಾಬಯಲ್ ಮಾಡಿತ್ತು ಈ ಒಂದು ಸಬ್ ರಿಜಿಸ್ಟರ್ ಗಳು ಮಾಡ್ತಾ ಇದ್ದಂತಹ ಕರ್ಮಕಾಂಡವನ್ನ. ಈಗ ವಿಜಯನಗರ, ರಾಜಾಜಿನಗರ, ಗಾಂಧಿನಗರ ಸೇರಿ ವಿವಿಧ ಕಡೆ ಅಕ್ರಮಗಳು ಮನೆ ಮಾಡಿಕೊಂಡಿದೆ. ಕಾನೂನು ಮೀರಿ ಆಸ್ತಿಗಳ ಅಕ್ರಮ ನೋಂದಣಿ ಮಾಡಿದಂತಹ ಭ್ರಷ್ಟರು ನಾಚಿಕೆ ಇರ್ಬೇಕು, ನಿಮ್ಗೆ ನಾಚಿಕೆ ಆಗ್ಬೇಕು. ಯಾಕಾದ್ರೂ ಈ ತಪ್ಪು ಮಾಡಿ ಅಲ್ಲ, ನಿಮ್ಗೆ ಅಷ್ಟು ಅರ್ಥ ಆಗಲ್ವಾ? ಯಾವಾಗಾದ್ರೂ ನಾನು ಸಿಕ್ಕಾಕೋಬೀಳ್ತೀನಿ, ಲೋಕಾಯುಕ್ತರು ಬರ್ತಾರೆ ಅಂತ. ಕಾಮನ್ ಸೆನ್ಸ್ ಇಲ್ದೇನೆ ದುಡ್ಡು ಮಾಡ್ಕೊಳಕ್ಕೆ ಆ ನಮ್ನಿ ಹಪಿಸ್ತಿರ್ತೀರಾ ಅಂತ. ದುಡ್ಡಿನ ದುರಾಸೆಗೆ ಅಕ್ರಮವಾಗಿ ಬಿಲ್ಡರ್ಗಳ ಜೊತೆಗೆ ಅಥವಾ ಬಿಲ್ಡರ್ಗಳ ಪರವಾಗಿ ಆಸ್ತಿ ನೋಂದಣಿ ಮಾಡ್ತಾ ಇದ್ದೀರಲ್ಲ. ರಾಜಾಜಿನಗರದ, ವಿಜಯನಗರ ಸಬ್ ರಿಜಿಸ್ಟರ್ಗಳಲ್ಲೂ ಕೂಡ ಅಕ್ರಮ ನಡೆದಿದೆ. ಆ ಅಕ್ರಮವನ್ನ, ಅಷ್ಟರ ಮಟ್ಟಿಗೆ ನಡೆದಿದ್ದಂತಹ ಅಕ್ರಮವನ್ನ ನೋಡಿ IGRಗಳೇ ಶಾಕ್ ಆಗಿದ್ದಾರೆ. ರಾಜಾಜಿನಗರ ಸಬ್ ರಿಜಿಸ್ಟರ್ ಮೋಹನ್ ಕುಮಾರ್ ಇಂದಲೂ ಕೂಡ ಈ ಒಂದು ಅಕ್ರಮ ನಡೆದಿದೆ. ಕಂತೆ ಕಂತೆ ಗಾರಿ ಗಾರಿ ನೋಟನ್ನ ಲೂಟಿ ಮಾಡಿದ್ದಾರೆ. ಅಡ್ಡ ಮಾರ್ಗದಲ್ಲಿ ನೋಂದಣಿ ಮಾಡಿದ್ದಾರೆ. ಯಾರು ನೋಡೋದಿಲ್ಲ ಅನ್ನುವಂತಹ ಒಂದು ಬಂಡ ಧೈರ್ಯವ ಅಂತ. ಯಾರು ನೋಡೋದಿಲ್ಲ, ಯಾರು ಏನು ಹೇಳೋದಿಲ್ಲ, ಕಾನೂನೇ ಇಲ್ಲ, ಕಂದಾಯ ಸಚಿವರು ಮಾತಾಡೋದಿಲ್ಲ, ನಾವೇನು ಮಾಡ್ತೀವೋ ಅದೇ ರೈಟ್ ಅನ್ನುವಂತಹ ಒಂದು ದುರಂಕಾರ ನಿಮ್ಮಲ್ಲಿದ್ರೆ ಸರಿಯಾಗಿ ಲಾಕ್ ಆಗಿದ್ದೀರಾ. ಒಂದೇ PID ನಂಬರ್ನಲ್ಲಿ ಹಲವು ಆಸ್ತಿಗಳನ್ನ ನೋಂದಣಿ ಮಾಡಿದ್ದಾರೆ. ಕೊನೆಗೂ ಕೂಡ ಇವರು ಲಾಕ್ ಆಗಿದ್ದಾರೆ. ಎಸ್, ಇದರ ಬಗ್ಗೆ ನಮ್ಮ ಜೊತೆಗೆ KA ದಯಾನಂದ್ IGR ಅವರು ಮಾತನಾಡ್ತಾ ಇದ್ದಾರೆ. ತಪ್ಪೇನು ಅಂತ, ಏನು ತಪ್ಪು ಅಂತ ನಾನು ಪರಿಶೀಲನೆ ಮಾಡಿಬಿಟ್ಟು ನಾವು ನೋಟಿಸ್ ಕೊಡ್ತೀವಲ್ಲ ಅವತ್ತು ಗೊತ್ತಾಗುತ್ತೆ. ತಪ್ಪೇನು ಅನ್ನೋದು ಅವ್ರದ್ದು ಪರಿಶೀಲನೆ ಮಾಡ್ಕೊಂಡು ಗೊತ್ತಾಗುತ್ತೆ. ಮೂವ್ ಮಾಡೋದು, ನಾನು ಅಧಿಕಾರಿ, ನನಗೆ ಒಂದು ಜವಾಬ್ದಾರಿ ಇರುತ್ತೆ. ನಾನು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಯಾವ ಸರಿ ತಪ್ಪು ಅನ್ನೋದು ಕಾನೂನು ಇರುತ್ತೆ. ಯಾವ ಸರಿ ತಪ್ಪು ಅನ್ನೋದು ನಾವು ಹೇಳ್ತೇವೆ. ಯಾವುದಿರುತ್ತೆ ಆ ಥರ ತಪ್ಪಿಲ್ಲ ಅಂತ ಅನ್ನೋದ್ರೆ ಬರೆದುಕೊಂಡು ಉತ್ತರನ ನಂತರದಲ್ಲಿ ಸರಿ ಇದ್ದರೆ ಬಿಡ್ತೇವೆ, ಕೈ ಬಿಡ್ತೇವೆ. ನಾವು ತಪ್ಪೇ ಮಾಡಿಲ್ಲ ಅದಕ್ಕೆ ಎಲ್ಲರೂ ಹಾಗೆ ಹೇಳೋದು, ಏನು ಮಾಡೋಕ್ಕಾಗುತ್ತೆ. ಎಲ್ಲರೂ ಅದೇ ರೀತಿ ಹೇಳೋದು. ಯಾರು ತಪ್ಪು, ನಾನು ತಪ್ಪು ಮಾಡಿದೆ ಅಂತ ಯಾರು ಹೇಳ್ತಾರೆ? ಎಲ್ಲರೂ ಹಾಗೆ ಹೇಳೋದು, ನಾನು ಮಾಡಿದ್ದೆ ಸರಿ ಅಂತ. ಈಗ ಸರ್, ಈಗ ಪತ್ತೆಯಾಗಿರೋ ಪ್ರಕಾರ ಎಷ್ಟು ಆಸ್ತಿಗಳನ್ನ ಈ ಥರ ಮಾಡಿದ್ದಾರೆ ಸರ್? ಎಷ್ಟು ಆಸ್ತಿಗಳ ಸಂಖ್ಯೆ ಸರ್? ನನಗೆ ಈಗ 300ಕ್ಕಿಂತ ಹೆಚ್ಚು ಸಿಕ್ಕಿದೆ. ಎಷ್ಟು ಎಕರೆ ಸರ್? ಎಕರೆ ಅಂತಿಲ್ಲ, ಎಕರೆ ಅಂತ ನಾನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಲ್ಲ. ಅದರಲ್ಲಿ 20-30 ಸೈಟು ಇರುತ್ತೆ, 40-60 ಇರುತ್ತೆ. ಏನು ತಪ್ಪು ಅಂತ ನಾನು ಪರಿಶೀಲನೆ ಮಾಡಿಬಿಟ್ಟು ನಾವು ನೋಟಿಸ್ ಕೊಡ್ತೀವಲ್ಲ ಅವತ್ತು ಗೊತ್ತಾಗುತ್ತೆ.
ತಪ್ಪೇನು ಅನ್ನೋದು ಅವ್ರದ್ದು ಪರಿಶೀಲನೆ ಮಾಡ್ಕೊಂಡು ಗೊತ್ತಾಗುತ್ತೆ. ಮೂವ್ ಮಾಡೋದು, ನಾನು ಅಧಿಕಾರಿ, ನನಗೆ ಒಂದು ಜವಾಬ್ದಾರಿ ಇರುತ್ತೆ. ನಾನು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಯಾವ ಸರಿ ತಪ್ಪು ಅನ್ನೋದು ಕಾನೂನು ಇರುತ್ತೆ. ಯಾವ ಸರಿ ತಪ್ಪು ಅನ್ನೋದು ನಾವು ಹೇಳ್ತೇವೆ. ಯಾವುದಿರುತ್ತೆ ಆ ಥರ ತಪ್ಪಿಲ್ಲ ಅಂತ ಅನ್ನೋದಿದ್ರೆ ಬರೆದು ಕೊಡಿ ಉತ್ತರನ. ನಂತರದಲ್ಲಿ ಸರಿ ಇದ್ದರೆ ಬಿಡ್ತೇವೆ, ಕೈ ಬಿಡ್ತೇವೆ. ನಾವು ತಪ್ಪೇ ಮಾಡಿಲ್ಲ ಅದಕ್ಕೆ ಎಲ್ಲರೂ ಹಾಗೆ ಹೇಳೋದು, ಏನು ಮಾಡೋಕ್ಕಾಗುತ್ತೆ. ಎಲ್ಲರೂ ಅದೇ ರೀತಿ ಹೇಳೋದು. ಯಾರು ತಪ್ಪು, ನಾನು ತಪ್ಪು ಮಾಡಿದೆ ಅಂತ ಯಾರು ಹೇಳ್ತಾರೆ? ಎಲ್ಲರೂ ಹಾಗೆ ಹೇಳೋದು, ನಾನು ಮಾಡಿದ್ದೆ ಸರಿ ಅಂತ. ಈಗ ಪತ್ತೆಯಾಗಿರೋ ಪ್ರಕಾರ ಎಷ್ಟು ಆಸ್ತಿಗಳನ್ನ ಈ ಥರ ಮಾಡಿದ್ದಾರೆ ಸರ್? ಎಷ್ಟು ಆಸ್ತಿಗಳ ಸಂಖ್ಯೆ ಸರ್? ನನಗೆ ಈಗ 300ಕ್ಕಿಂತ ಹೆಚ್ಚು ಸಿಕ್ಕಿದೆ. ಎಷ್ಟು ಎಕರೆ ಸರ್? ಎಕರೆ ಅಂತಿಲ್ಲ, ಎಕರೆ ಅಂತ ನಾನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಲ್ಲ. ಅದರಲ್ಲಿ 20-30 ಸೈಟ್ ಇರುತ್ತೆ, 40-60 ಇರುತ್ತೆ. ಏನು ತಪ್ಪು ಅಂತ ನಾನು ಪರಿಶೀಲನೆ ಮಾಡಿಬಿಟ್ಟು ನಾವು ನೋಟಿಸ್ ಕೊಡ್ತೀವಲ್ಲ, ಅವತ್ತು ಗೊತ್ತಾಗುತ್ತೆ. ತಪ್ಪೇನು ಅನ್ನೋದು ಅವ್ರದ್ದು ಪರಿಶೀಲನೆ ಮಾಡ್ಕೊಂಡು ಗೊತ್ತಾಗುತ್ತೆ. ಮೂವ್ ಮಾಡೋದು, ನಾನು ಅಧಿಕಾರಿ, ನನಗೆ ಒಂದು ಜವಾಬ್ದಾರಿ ಇರುತ್ತೆ. ನಾನು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಯಾವ ಸರಿ ತಪ್ಪು ಅನ್ನೋದು ಕಾನೂನು ಇರುತ್ತೆ. ಯಾವ ಸರಿ ತಪ್ಪು ಅನ್ನೋದು ನಾವು ಹೇಳ್ತೇವೆ. ಯಾವುದಿರುತ್ತೆ ಆ ಥರ ತಪ್ಪಿಲ್ಲ ಅಂತ ಅನ್ನೋದಿದ್ರೆ ಬರೆದು ಕೊಡಿ ಉತ್ತರನ. ನಂತರದಲ್ಲಿ ಸರಿ ಇದ್ದರೆ ಬಿಡ್ತೇವೆ, ಕೈ ಬಿಡ್ತೇವೆ. ನಾವು ತಪ್ಪೇ ಮಾಡಿಲ್ಲ ಅದಕ್ಕೆ ಎಲ್ಲರೂ ಹಾಗೆ ಹೇಳೋದು, ಏನು ಮಾಡೋಕ್ಕಾಗುತ್ತೆ. ಎಲ್ಲರೂ ಅದೇ ರೀತಿ ಹೇಳೋದು. ಯಾರು ತಪ್ಪು, ನಾನು ತಪ್ಪು ಮಾಡಿದೆ ಅಂತ ಯಾರು ಹೇಳ್ತಾರೆ? ಎಲ್ಲರೂ ಹಾಗೆ ಹೇಳೋದು, ನಾನು ಮಾಡಿದ್ದೆ ಸರಿ ಅಂತ. ಈಗ ಪತ್ತೆಯಾಗಿರೋ ಪ್ರಕಾರ ಎಷ್ಟು ಆಸ್ತಿಗಳನ್ನ ಈ ಥರ ಮಾಡಿದ್ದಾರೆ ಸರ್? ಎಷ್ಟು ಆಸ್ತಿಗಳ ಸಂಖ್ಯೆ ಸರ್? ನನಗೆ ಈಗ 300ಕ್ಕಿಂತ ಹೆಚ್ಚು ಸಿಕ್ಕಿದೆ. ಎಷ್ಟು ಎಕರೆ ಸರ್? ಎಕರೆ ಅಂತಿಲ್ಲ, ಎಕರೆ ಅಂತ ನಾನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಲ್ಲ. ಅದರಲ್ಲಿ 20-30 ಸೈಟ್ ಇರುತ್ತೆ, 40-60 ಇರುತ್ತೆ. ಏನು ತಪ್ಪು ಅಂತ ನಾನು ಪರಿಶೀಲನೆ ಮಾಡಿಬಿಟ್ಟು ನಾವು ನೋಟಿಸ್ ಕೊಡ್ತೀವಲ್ಲ, ಅವತ್ತು ಗೊತ್ತಾಗುತ್ತೆ. ತಪ್ಪೇನು ಅನ್ನೋದು ಅವ್ರದ್ದು ಪರಿಶೀಲನೆ ಮಾಡ್ಕೊಂಡು ಗೊತ್ತಾಗುತ್ತೆ. ಮೂವ್ ಮಾಡೋದು, ನಾನು ಅಧಿಕಾರಿ, ನನಗೆ ಒಂದು ಜವಾಬ್ದಾರಿ ಇರುತ್ತೆ. ನಾನು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಯಾವ ಸರಿ ತಪ್ಪು ಅನ್ನೋದು ಕಾನೂನು ಇರುತ್ತೆ. ಯಾವ ಸರಿ ತಪ್ಪು ಅನ್ನೋದು ನಾವು ಹೇಳ್ತೇವೆ. ಯಾವುದಿರುತ್ತೆ ಆ ಥರ ತಪ್ಪಿಲ್ಲ ಅಂತ ಅನ್ನೋದಿದ್ರೆ ಬರೆದು ಕೊಡಿ ಉತ್ತರನ. ನಂತರದಲ್ಲಿ ಸರಿ ಇದ್ದರೆ ಬಿಡ್ತೇವೆ, ಕೈ ಬಿಡ್ತೇವೆ. ನಾವು ತಪ್ಪೇ ಮಾಡಿಲ್ಲ ಅದಕ್ಕೆ ಎಲ್ಲರೂ ಹಾಗೆ ಹೇಳೋದು, ಏನು ಮಾಡೋಕ್ಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.